ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಕೇವಲ ಮೂರು ಐಟಮಿಂದ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಏನಪ್ಪ ಅಂದರೆ ನಮಗೆ ಈ ತೊಡೆ ಭಾಗದಲ್ಲಾಗಿರ್ಬೋದು, ಹೊಟ್ಟೆ ಸುತ್ತ ಆಗಿರ್ಬೋದು, ಈ ಬೊಜ್ಜು ಅಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಕೆಲವು ಜನಕ್ಕೆಲ್ಲ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದನ್ನು ಯಾವ ರೀತಿ ಕರಗಿಸೋದು ಅಂದರೆ, ವೀಕ್ಲಿ ನಾವು ಒಂದು 2-3 kg ಕಮ್ಮಿ ಮಾಡ್ಕೋಬೋದು. ಇದನ್ನು ರೆಗ್ಯುಲರಾಗಿ ತಗೊಳ್ಳೋದ್ರಿಂದ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು 1 ಲೋಟ ನೀರನ್ನು ಸೇರಿಸ್ಕೊಳ್ಳೋಣ. ನಾನು ಇದರಲ್ಲಿ 1 ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ರೆಮಿಡಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹೋಮ್ ರೆಮಿಡಿ ತುಂಬ ಜನಕ್ಕೆ ತುಂಬ ಯೂಸ್ಫುಲ್ ಆಗಿದೆ. ಹಾಗೆ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಒಂದು ವಾರದಲ್ಲಿ ನಾವು 2-3 kg ಕೂಡ ಕಮ್ಮಿ ಆಗ್ಬೋದು. ತಗೊಳ್ಳೋ ರೀತಿ ನಾವು ಕರೆಕ್ಟಾಗಿ ತಗೋಬೇಕಾಗುತ್ತೆ. ತುಂಬ ಜನ ಫೀಲ್ ಆಗ್ತಾ ಇರುತ್ತೆ, ಸ್ಯಾರಿ ಎಲ್ಲ ಉಟ್ಟಾಗ ನಮಗೆ ಹೊಟ್ಟೆ ದಪ್ಪ ಇರುತ್ತೆ, ಅಥವಾ ನಮ್ಮ ಡ್ರೆಸ್ಗಳಾಕಿದಾಗ ತೊಡೆ ಭಾಗದಲ್ಲೆಲ್ಲ ದಪ್ಪ ಇರುತ್ತೆ, ಮಸಲ್ಸ್ ಜಾಸ್ತಿ ದಪ್ಪ ಇರುತ್ತೆ, ಬೊಜ್ಜು ಥರ ಬಂದಿರುತ್ತೆ ಅಂತ ತುಂಬ ಜನನೇ ಹೇಳ್ತಾ ಇರ್ತಾರೆ. ಸೊ ಆ ಥರದವ್ರಿಗೆಲ್ಲ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹಾಗೆ ಪ್ರೆಗ್ನೆನ್ಸಿ ನಂತರ ಸ್ವಲ್ಪ ದಪ್ಪ ಆಗಿರ್ತಾರೆ, ಹೊಟ್ಟೆ ಬಂದಿರುತ್ತೆ, ಅದೆಲ್ಲ ಕೂಡ ನೀಟಾಗಿ ಕರಗುತ್ತೆ. ಸ್ವಲ್ಪ ಬಿಸಿ ಆಗಲಿ ಇದು. ಈಗ ಇದರಲ್ಲಿ 2 ಪೀಸ್ ಚಕ್ಕೆ ಹಾಕ್ಕೊಳ್ಳೋಣ. ಹಾಗೆ ನಾವು ಜೀರಿಗೆ ಇಟ್ಕೊಂಡಿದ್ದೀವಲ್ಲ, ಸೊ ಈ ಜೀರಿಗೆ ಕೂಡ ಸೇರಿಸ್ಕೋಬೇಕು. 1 ಸ್ಪೂನಷ್ಟು ಜೀರಿಗೆ ಇದೆ. ಹಾಗೆ ನೋಡಿ, 4 ಪುದೀನ ಎಲೆ ಸೇರಿಸ್ಕೋಬೇಕು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಮಗೆ ಈ ರೆಮಿಡಿ. ಈ ಚಕ್ಕೆ ಅಥವಾ ಈ ಜೀರಿಗೆ ಇದನ್ನು ನಮಗೆ ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ ಇದೆಲ್ಲ ಕೂಡ ತುಂಬ ನಮಗೆ ಒಳ್ಳೆ ಬೆನಿಫಿಟ್ ಕೊಡುತ್ತೆ. ನಮಗೆ ವೆಯ್ಟ್ ಲಾಸ್ಗಂತೂ ತುಂಬಾ ಹೇಳಿ ಮಾಡಿಸಿರೋ ಅಂಥ ರೆಮಿಡೀಸ್ ಇದು. ಖಂಡಿತ ಎಲ್ಲರೂ ಟ್ರೈ ಮಾಡಿ. ಯಾರೆಲ್ಲ ನಾವು ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿರಬೇಕು ಅನ್ನೋರು ಈ ರೀತಿ ರೆಮಿಡಿ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಹಾಗೆ ಎಲ್ರಿಗೂ ಶೇರ್ ಮಾಡಿ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ. ಚೆನ್ನಾಗಿ ಕುದೀಲಿ ಇದು. ಸ್ವಲ್ಪ ನೋಡ್ತಾ ಇರ್ಬೋದು, ಚೆನ್ನಾಗಿ ಕುದೀತಾ ಇದೆ. ನಮಗೆ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನಮಗೆ 1 ಗ್ಲಾಸ್ ನಾವು ವಾಟರ್ ಹಾಕಿದಾಗ ನಮಗೊಂದು ಮ್ಯಾಕ್ಸಿಮಮ್ 1/4 ಕಪ್ ಅಷ್ಟಾದರೂ ನೀರು ಬರಬೇಕು. ಅಷ್ಟು ಚೆನ್ನಾಗಿ ಕುದಿಬೇಕಾಗುತ್ತೆ. ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ. ಹಾಗೆ ಚೆನ್ನಾಗಿ ನಮಗೆ ಇದೆಲ್ಲ ಇದರಲ್ಲಿರೋ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಿಮಗೆ. ಹಾಗೆ ನಮಗೆ ಮಾರ್ನಿಂಗಲ್ಲಿ ಮೌತ್ ಕೆಲವೊಬ್ರಿಗೆ ಸ್ಮೆಲ್ ಇರ್ಬೋದು. ಈ ಥರ ಪುದೀನ ಹಾಕ್ಕೊಂಡು ನೀರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ಗಂಟಲು ಕೂಡ ಕ್ಲಿಯರ್ ಆಗುತ್ತೆ, ಸ್ಟಮಕ್ ಕೂಡ ಕ್ಲಿಯರ್ ಆಗುತ್ತೆ, ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗೆ ವೆಯ್ಟ್ ಲಾಸ್ಗಂತೂ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದಿದೆ. ಹಾಗೆ ನಮಗೆ ನೀರು ಕೂಡ ತುಂಬ ಕಮ್ಮಿ ಆಗಿದೆ. ಇವಾಗ ಸೋಸ್ಕೊಳ್ಳೋಣ ನಾವು ಇದನ್ನು. ಈಗ ನಾವು ಈ ಗ್ಲಾಸ್ಗೆ ಸೋಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ. ಹಾಗೆ ನಮಗೆ ನೀರಲ್ಲಿ ಅದರ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಚಕ್ಕೆ ಹಾಗೆ ಜೀರಿಗೆ ಪುದೀನ ಎಲ್ಲ ನೀಟಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದು ಅದರ ರಸ ಎಲ್ಲ ನೀಟಾಗಿ ಬಂದಿದೆ. ಈ ರೀತಿ ನೀಟಾಗಿ ಸೋಸ್ಕೋಬೇಕಾಗುತ್ತೆ. ನೋಡಿ, ನಮಗೆ ಒಂದು ಅರ್ಧ ಗ್ಲಾಸಷ್ಟು ಸಿಕ್ಕಿದೆ. ಈಗ ತುಂಬ ಬಿಸಿಯಲ್ಲಿ ಕುಡಿಬಾರ್ದು. ಇದನ್ನು ಹೀಗೆ ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಅನಿಸಿದ್ರೆ ನಿಮಗೆ. ಹಾಗೆ ನೋಡಿ, ಸ್ವಲ್ಪ ಹನಿನ 1 ಸ್ಪೂನ್ನ ಸೇರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಹನಿ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ನೀವು ಎವ್ರಿ ಡೇ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಎಂಟಿ ಸ್ಟಮಕ್ಕಲ್ಲಿ ನೀವು ಇದನ್ನು ತಗೊಳ್ಳೋದ್ರಿಂದ ನಿಮಗೆ ವಾರದಲ್ಲಿ 2-3 kg ಅಷ್ಟು ನಿಮ್ಮ ಬಾಡಿಯಲ್ಲಿ ವೆಯ್ಟ್ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಇದನ್ನು ತಗೊಳ್ಳುವಾಗ ಕೆಲವೊಂದು ನಿಯಮನ ಪಾಲಿಸಬೇಕಾಗುತ್ತೆ. ಜಾಸ್ತಿ ಸ್ವೀಟ್ ಐಟಮ್ಮು ಜಾಸ್ತಿ ತಿನ್ನೋದಕ್ಕೆ ಹೋಗಬಾರ್ದು. ತುಪ್ಪ ಅದೆಲ್ಲ ಆಯಿಲ್ ಪದಾರ್ಥ ಇರುತ್ತೆ. ಲೈಟ್ ಫುಡ್ಡನ್ನು ತೊಗೋಬೇಕಾಗತ್ತೆ. ಹಾಗೆ ಮಧ್ಯಾಹ್ನ ಕೂಡ ಅಷ್ಟೇ ಲಿಮಿಟ್ ಫುಡ್ಡು, ಈ ವೆಜಿಟೇಬಲ್ಸು ಆ ಥರ ಎಲ್ಲ ತೊಗೊಂಡ್ರೆ ತುಂಬಾ ಒಳ್ಳೆಯದು. ವೆಜಿಟೇಬಲ್ಸು ಹಾಗೆ ಫ್ರೂಟ್ಸು ಆ ಥರ ತೊಗೊಳ್ಳಿ. ನೈಟ್ ಕೂಡ ಅಷ್ಟೇ ಲಿಮಿಟಾಗಿ 1-2 ಚಪಾತಿ ಆ ಥರ ಏನಾದರೂ ಲೈಟ್ ಫುಡ್ ತಿನ್ನೋದ್ರಿಂದ ಬೇಗನೆ ರಿಸಲ್ಟ್ ಬರುತ್ತೆ. ವೀಕ್ಲಿಗೆ ನೀವು 2-3 kg
ಕಮ್ಮಿ ಆಗ್ತೀರಾ ಮ್ಯಾಕ್ಸಿಮಮ್. ಬಟ್ ಇನ್ನೂ ಚೆನ್ನಾಗಿ ನೀವು ತಿನ್ನೋ ಆಹಾರದಲ್ಲಿ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಇನ್ನು 3 to 4 kg ಕೂಡ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಹೆವಿ ಸ್ವೀಟನ್ನು ಜಾಸ್ತಿ ತಿನ್ನಬಾರ್ದು, ಕಮ್ಮಿ ತಿನ್ಕೊಂಡು ಹೋಗ್ಬೇಕು. ಅಂದರೆ ತಿನ್ನೋದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದೇ, ಬಟ್ ಸಮ್ಟೈಮ್ ತಿನ್ನಲೇಬೇಕು ಅಂದಾಗ ಸ್ವಲ್ಪ ಮಾತ್ರ ತಿನ್ನೋದು ಒಳ್ಳೆಯದು. ಸೊ ಕೊಬ್ಬಿನ ಅಂಶ ಇರೋದು ನಮ್ಮ ಬಾಡಿಗಳಲ್ಲಿ ಸ್ವೀಟಿಂದ ತುಪ್ಪದಿಂದನೇ ಜಾಸ್ತಿ ಇರುತ್ತೆ. ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ರೆಮಿಡಿ. ಈ ರೀತಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದನ್ನು ಖಾಲಿ ಹೊಟ್ಟೆಯಲ್ಲೇ ಬೆಳಗ್ಗೆ ತೊಗೋಬೇಕಾಗತ್ತೆ, ಮರಿಬೇಡಿ. ಸೊ ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡಿದ್ದೀರಾ ಇದನ್ನು ತಗೊಂಡು ಟ್ರೈ ಮಾಡಿ ನೋಡಿ. ಕಮೆಂಟ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.